ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮತಗಳ್ಳತನ ರಾಹುಲ್ ಗಾಂಧಿಯ ಅಪಾಯಕಾರಿ ಆರೋಪ. ಹೌದು, ಕಳೆದ 2014ರಿಂದ ಸತತವಾಗಿ ಒಂದಾದ ಮೇಲೊಂದರಂತೆ ಲೋಕಸಭಾ ಚುನಾವಣೆಗಳಲ್ಲಿ ಮತ್ತು ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಹೀನಾಯ ಸೋಲನುಭವಿಸುತ್ತಾ ಬಂದಿರುವ ಕಾಂಗ್ರೆಸ್ ಪಕ್ಷದ ಹಾಲಿ ಸರ್ವೋಚ್ಚ ನಾಯಕ ಮತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷದ ಅಧಿಕೃತ ನಾಯಕ ರಾಹುಲ್ ಗಾಂಧಿಯವರ ಹತಾಶೆಯ ಕಟ್ಟೆ ಒಡೆದೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಅವರೀಗ ಇಡೀ ಭಾರತದಾದ್ಯಂತ ರಾಷ್ಟ್ರೀಯ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಮತ್ತು ಪಾವಿತ್ರ್ಯತೆ ವಿರುದ್ಧವೇ ದೊಡ್ಡ ಸಮರ ಸಾರಿದ್ದಾರೆ. ಇದೆಲ್ಲ ಪ್ರಚಾರ ಸಮರ. ಒಳ್ಳೆ ಪೇಪರ್ ಟೈಗರ್ ಅಂತಾರಲ್ಲ, ಆ ರೀತಿ ಕಾಗದ ಹುಲಿಯ ತರ ಆರ್ಭಟಿಸ್ತಾ ಇದ್ದಾರೆ. ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಮತ್ತು ಪಾವಿತ್ರ್ಯತೆಯನ್ನು ಪ್ರಶ್ನಿಸುವುದು ಅಂತಂದ್ರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಪಾಯವನ್ನೇ ಅಲ್ಲಾಡಿಸಿದಂತೆ ಅನ್ನೋ ಅಪಾಯ ಅವ್ರಿಗೆ ಅರ್ಥವಾದಂತಿಲ್ಲ. ಅವರು ಇತ್ತೀಚಿನ ಚುನಾವಣೆಗಳನ್ನು ಬಿಟ್ಟುಬಿಡಿ, 2014ರ ಚುನಾವಣೆ ಬಿಟ್ಬಿಡಿ, ಪಶ್ಚಿಮ ಬಂಗಾಳದಲ್ಲಿ 1977ರಿಂದ ನಿರಂತರವಾಗಿ ಕಾಂಗ್ರೆಸ್ ಸೋಲ್ತಾ ಬಂದಿದೆ. ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಿಲ್ಲ? ಅದಕ್ಕೂ ಪೂರ್ವದಲ್ಲಿ 1967ರಿಂದನೇ ಅಂದ್ರೆ 58 ವರ್ಷಗಳಿಂದ ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಸುಳಿವೇ ಇಲ್ಲ. ಅದ್ರ ಬಗ್ಗೆ ಎಂದಾದ್ರೂ ಯೋಚನೆ ಮಾಡಿದಾರಾ? ಅದ್ರ ಜೊತೆಗೆ ತೀರಾ ಇತ್ತೀಚಿನ ವಿದ್ಯಮಾನಗಳು ಅಂತಂದ್ರೆ ಗುಜರಾತ್ನಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರಿದ್ರು ಅನ್ನೋದೇ ಮರೆತು ಹೋಗ್ಬಿಟ್ಟಿದೆ. ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಅನ್ನೋದೇ ಮರೆತು ಹೋಗ್ಬಿಟ್ಟಿದೆ. ತಾವು ತಮ್ಮ ತಾಯಿ ತವರು ರಾಜ್ಯ ಅಂತ ಅಂದ್ಕೊಂಡಿರೋ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡು ವರ್ಷಗಳೇ ಕಳೆದು ಹೋಗ್ಬಿಟ್ಟಿದೆ. ಅಲ್ಲೆಲ್ಲ ಮತಗಳ್ಳತನ ಮಾಡಿದ್ರ? ಉತ್ತರ ಪ್ರದೇಶ ರಾಜ್ಯದಲ್ಲಿ ಮುಲಾಯಂ ಸಿಂಗ್ ಯಾದವ್ ರವರ ಸಮಾಜವಾದಿ ಪಕ್ಷ ಮತ್ತು ಮಾಯಾವತಿ ಅವರ ಬಹುಜನ ಸಮಾಜವಾದಿ ಪಕ್ಷ ಅವರೆಲ್ಲ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದ್ರ? ಅದಾದ ನಂತರ ಕಳೆದ 10 ವರ್ಷಗಳಿಂದ ವಿಜೃಂಭಿಸ್ತಾರ ಯೋಗಿ ಆದಿತ್ಯನಾಥ್ ಅವರೆಲ್ಲ ಮತಗಳ್ಳತನ ಮಾಡಿ ಬಂದ್ರ? ನೀವು ಉತ್ತರ ಪ್ರದೇಶದಲ್ಲಿ ನಿಮ್ಮ ಸ್ಥಾನ ಅಭದ್ರ ಅಂತ ಗೊತ್ತಾದ್ಮೇಲೆ ವಯನಾಡ್ ಕ್ಷೇತ್ರವನ್ನು ಆರಿಸ್ಕೊಂಡ್ರಿ. ಅಲ್ಲಿ ಕನಿಷ್ಠ 3.5 ಲಕ್ಷ ಮತಗಳಿಗೆ ಅಧಿಕ ಅಂತರದಿಂದ ನಿಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ. ನೀವು ಖಾಲಿ ಮಾಡಿದ ವಯನಾಡ್ ಕ್ಷೇತ್ರದಿಂದ ನಡೆದ ಉಪಚುನಾವಣೆಯಲ್ಲಿ ನಿಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ 4.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಲ್ಲೆಲ್ಲ ಮತಗಳ್ಳತನ ನಡೆದಿದೆಯಾ? ಮತಗಳ್ಳತನ ಅಂತ ಹೇಳೋದು ಕೇವಲ ಚುನಾವಣಾ ಆಯೋಗದ ಮೇಲೆ ಕಪ್ಪು ಚುಕ್ಕೆ ಇಡೋದು ಅಷ್ಟೇ ಅಲ್ಲ, ಭಾರತದ ಜನಸಾಮಾನ್ಯ ಮತದಾರರ ರಾಜಕೀಯ ವಿವೇಕವನ್ನೇ ನೀವು ಅನುಮಾನಿಸ್ತಿರೋ ಹಾಗೆ ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿಗತ ಸೋಲಿಗೆ ನಿಮ್ಮ ಕುಟುಂಬದ ನಿರಂತರ ಯಜಮಾನಿಕೆಯೇ ಕಾರಣ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗಿಂತ ಹೆಚ್ಚು ಪ್ರಬುದ್ಧರು, ವಿವೇಕಿಗಳು, ಮೇಧಾವಿಗಳು, ಅನುಭವಿಗಳು ಆದ ಅನೇಕ ನಾಯಕರಿದ್ರು ಕೂಡ ಅವರೆಲ್ಲ ನಿಮ್ಮ ಕುಟುಂಬಕ್ಕೆ ಗುಲಾಮನಿಷ್ಠೆ ತೋರ್ಬೇಕು ಅಂತ ನೀವು ಎಲ್ಲಿವರೆಗೂ ಅಪೇಕ್ಷೆ ತೋರಿಸ್ತಾ ಇರ್ತಿರೋ ಅಲ್ಲಿವರೆಗೂ ಕಾಂಗ್ರೆಸ್ನ ಪುನಃ ಚೇತರಿಕೆ ಸಾಧ್ಯವೇ ಇಲ್ಲ. ಈ ಕರಾಳ ಸತ್ಯವನ್ನ ಬದಿಗೊತ್ತು ಬಿಟ್ಟು ಇದೀಗ ನೀವು ಚುನಾವಣಾ ಆಯೋಗದ ವಿರುದ್ಧ ಯುದ್ಧ ಸಾರಿದ್ದೀರಿ. ಆ ಯುದ್ಧವನ್ನ ಇಲ್ಲೇ ಕರ್ನಾಟಕದಲ್ಲೇ ಬರುವ ಆಗಸ್ಟ್ 4ರಂದು ಬೆಂಗಳೂರಿನಲ್ಲಿ ತಾವು ಹೋರಾಟ ಮಾಡ್ತೀರಂತೆ. ಯಾತರ ವಿರುದ್ಧ ಹೋರಾಟ? ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಅಂತಂದ್ರೆ ಚುನಾವಣಾ ವ್ಯವಸ್ಥೆಯ ವಿರುದ್ಧದ ಹೋರಾಟ. ಚುನಾವಣಾ ವ್ಯವಸ್ಥೆಯೇ ಪ್ರಜಾತಂತ್ರದ ಜೀವಾಳ. ಅದನ್ನು ನಿಮ್ಮ ಮುತ್ತಜ್ಜ ಜವಾಹರ್ಲಾಲ್ ನೆಹರು ಕಾಲದ ಸ್ವತಂತ್ರ ಭಾರತದ ಪ್ರಪ್ರಥಮ ಸರ್ಕಾರವೇ ನೇಮಿಸಿದ್ದ ಸಂವಿಧಾನ ಸಭೆಯಲ್ಲಿ ಅಲ್ಲಿ ಅಂಗೀಕಾರ ಮಾಡಲಾದ ಸಂವಿಧಾನದಲ್ಲೇ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಪ್ರತಿಯೊಬ್ಬರಿಗೂ ಒಂದೇ ಒಂದು ಮತದ ಹಕ್ಕು, 1 vote for 1 citizen. ಒಬ್ಬರಿಗೆ ಒಂದೇ ಮತದ ಹಕ್ಕು ಅನ್ನೋ ಕಾರಣದಿಂದಾಗಿ ಬಡವರು, ಶ್ರೀಮಂತರು, ಕುಬೇರರು, ನತದೃಷ್ಟರು ಎಲ್ಲರೂ ಕೂಡ ಮತ ಚಲಾವಣೆಯ ಹಕ್ಕನ್ನು ಚಲಾಯಿಸ್ತಾರೆ. ಅದರಲ್ಲಿ ಸೋಲು ಗೆಲುವು ಸಹಜ. ನಿಮ್ಗೆ ಯಾವತ್ತೂ ಕೂಡ ನೀವು ಯಾವುದೇ ಆಟವನ್ನು ಆಡಿಲ್ಲ ಅಂತ ಕಾಣುತ್ತೆ, ಯಾವುದೇ ಟೀಮ್ ಗೇಮ್ ಆಡಿಲ್ಲ ಅಂತ ಕಾಣುತ್ತೆ. ಅದರಿಂದಾಗಿ ನಿಮ್ಗೆ ಕ್ರೀಡಾ ಮನೋಭಾವ ಅಂದ್ರೆ ಏನನ್ನೋದೇ ಅರ್ಥವಾಗ್ತಾ ಇಲ್ಲ. ಗೆಲುವಿನಲ್ಲಿ ಔದಾರ್ಯ, ಸೋಲಿನಲ್ಲಿ ವಿನಮ್ರತೆ. ಶೇಕ್ಸ್ಪಿಯರ್ನ ಒಂದು ನಾಟಕದಲ್ಲಿ ಮಾತು ಬರುತ್ತೆ, ಮ್ಯಾಗ್ನಾನಿಮಿಟಿ ಇನ್ ವಿಕ್ಟ್ರಿ, ಹ್ಯೂಮಿಲಿಟಿ ಇನ್ ಡಿಫೀಟ್. ಅದರ ತಾತ್ಪರ್ಯವೇ ತಮಗೆ ಅರ್ಥವಾಗ್ತಾ ಇಲ್ಲ ಅಂತ ಕಾಣುತ್ತೆ. ನಿಮ್ಮ ವ್ಯಕ್ತಿಗತ ಪ್ರತಿಷ್ಠೆಗೆ ಬಹಿರಂಗವಾಗಿ ಗೋಚರಿಸುವ ನಿಮ್ಮ ಅಹಂಕಾರ ಭರಿತ ನಡವಳಿಕೆಗೆ ಮಿತಿಯೇ ಇಲ್ಲ ಅಂತ ಕಾಣುತ್ತೆ. ಯಾಕೆ ನಿಮ್ ಎಲ್ಲಾ ಹೋರಾಟಗಳಿಗೂ ಕರ್ನಾಟಕವನ್ನೇ ಆರಿಸ್ಕೊಳ್ತಾ ಇದ್ದೀರಿ? ಇಲ್ಲೊಂದು ಸುಭದ್ರ ಸರ್ಕಾರವಿದೆ. ಈ ಸರ್ಕಾರ ಕೂಡ ಇದೇ ಚುನಾವಣಾ ಆಯೋಗ ನಡೆಸಿದ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದೊಂದಿಗೆ ಬಂದು ಸ್ಥಾಪನೆ ಆಗಿರೋ ಸರ್ಕಾರ. 136 ಪ್ಲಸ್ ಉಪಚುನಾವಣೆ ಗಳಿಸಿದ 2 ಸೀಟ್ಗಳು, ಒಟ್ಟು 138 ಸೀಟ್ಗಳ ಸುಭದ್ರ ಸರ್ಕಾರವಿರೋದ್ರಿಂದ ಇಲ್ಲಿ ಬರ್ತೀರಾ. ಇಲ್ಲಿ ಬಂದ್ರೆ ನಿಮ್ಮ ಹೋರಾಟಕ್ಕೆ ಸಂಪನ್ಮೂಲ ಒದಗಿಸಬಲ್ಲ, ಸಂಘಟನೆಯ
ನೆರವು ನೀಡಬಲ್ಲ ಬಲಿಷ್ಠ ನಾಯಕರಿದ್ದಾರೆ ಅನ್ನೋದೇ ನಿಮ್ಮ ವಿಶ್ವಾಸ ಅಲ್ವಾ? ಯಾಕೆ ಬಿಹಾರಕ್ಕೆ ಹೋಗಿ ಹೋರಾಟ ಮಾಡ್ತಾ ಇಲ್ಲ? ಗುಜರಾತ್ಗೆ ಹೋಗಿ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ಹರಿಯಾಣ ಪಂಜಾಬ್ ಹೋಗಿ ಹೋರಾಟ ಮಾಡ್ತಾ ಇಲ್ಲ? ಪಂಜಾಬ್ ರಾಜ್ಯದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಮಣ್ಣು ಮುಗಿಸಿದ ಒಂದು ಸಣ್ಣ ಪಕ್ಷ, ಇನ್ನು ಹೊಸ ತಲೆಮಾರಿನ ರಾಜಕೀಯ ಪಕ್ಷ ಆಮ್ ಆದ್ಮಿ ಪಕ್ಷದ ಪ್ರಚಂಡ ಗೆಲುವಿಗೆ ಏನ್ ಹೇಳ್ತೀರಾ? ಅಲ್ಲಿನ 116 ಸೀಟ್ಗಳ ಪೈಕಿ 94 ಸೀಟ್ ಪಡ್ಕೊಂಡ್ರು. ಭಾರತೀಯ ಜನತಾ ಪಕ್ಷಕ್ಕೂ ಸೋಲಾಯ್ತು, ನಿಮ್ಮ ಪಕ್ಷಕ್ಕೂ ಸೋಲಾಯ್ತು. ಅಕಾಲಿದಳ ನಿರ್ನಾಮ ಆಗೋಗ್ಬಿಡ್ತು. ಅದಕ್ಕೆಲ್ಲ ಮತಗಳತನ ಕಾರಣವಾ? ರಾಹುಲ್ ಗಾಂಧಿಯವರ ಈ ಅಪಾಯಕಾರಿ ತಂತ್ರಗಾರಿಕೆಯನ್ನು ಪ್ರತಿಭಟಿಸ ಹೋದ್ರೆ ರಾಜ್ಯದ ರಾಜಕೀಯ ಪಕ್ಷಗಳಿರಲಿ, ಜನಸಾಮಾನ್ಯರೇ ಇದ್ರ ಬಗ್ಗೆ ದನಿ ಎತ್ತಬೇಕಾಗಿದೆ. ಇವತ್ತು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ವಿರುದ್ಧ ಜನರು ದಂಗೆ ಏಳಲಿ ಅಂತ ಪ್ರಚೋದಿಸ್ತಿರೋ ರಾಹುಲ್ ಗಾಂಧಿ ತರದ ರಾಜಕಾರಣಿಗಳು ನಾಳೆ ನ್ಯಾಯಾಂಗದ ವಿರುದ್ಧವೂ ಕೂಡ ಜನರನ್ನು ಎತ್ಕಟ್ಬೋದು. ಇವತ್ತಿನ ಅವರ ವರ್ತನೆ ನೋಡಿದ್ರೆ, ಈಗ 4.5 ವರ್ಷಗಳ ಹಿಂದೆ ಅಂದ್ರೆ 2020 ಜನವರಿ 6ಕ್ಕೆ ಅಮೆರಿಕದ ಆವತ್ತಿನ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಮತ ಎಣಿಕೆ ಮುಕ್ತಾಯ ಆಗ್ತಿರೋ ಹಾಗೆನೆ ಆ ಫಲಿತಾಂಶ ತಮಗೆ ವಿರುದ್ಧವಾಗಿತ್ತು ಅಂತಂದ್ಬಿಟ್ಟು, ನಾನಿದನ್ನು ಒಪ್ಪೋದಿಲ್ಲ, ಈ ಫಲಿತಾಂಶ ಇದು ದೋಷಪೂರಿತವಾಗಿದೆ, ಇಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿದ್ದಷ್ಟೇ ಅಲ್ಲ, ತಮ್ಮ ಬೆಂಬಲಿಗರಿಗೆ ಒಂದು ಸಿಗ್ನಲ್ ಕೊಟ್ಬಿಟ್ರು. ಸಾವಿರಾರು ಜನ ರಿಪಬ್ಲಿಕನ್ ಪಕ್ಷದ ಕಾರ್ಯಕರ್ತರುಗಳು ಅಮೆರಿಕದ ಸಂಸತ್ ಭವನಕ್ಕೆ ನುಗ್ಗಿದ್ರು. ಅಲ್ಲಿನ ಕ್ಯಾಪಿಟಲ್ ಹಿಲ್ ಸಂಸತ್ ಭವನಕ್ಕೆ ನುಗ್ಗಿಬಿಟ್ಟು ದೊಂಬಿ ದಾಂಧಲೆ ಹಿಂಸಾಚಾರ ನಡೆಸಿದ್ರು. ಅವತ್ತಿನ ರಿಪಬ್ಲಿಕನ್ ಪಕ್ಷದ ಪ್ರತಿನಿಧಿಗಳೇ, ಅಲ್ಲಿನ ಪಾರ್ಲಿಮೆಂಟ್ ಸದಸ್ಯರುಗಳೆಲ್ಲ ಪಾಪ ಜೀವ ರಕ್ಷಣೆಗೋಸ್ಕರ ಟೇಬಲ್ ಕೆಳಗೆ ಬಚ್ಚಿಟ್ಕೊಂಡಿದ್ದ ದೃಶ್ಯಾವಳಿಗಳು ಇವತ್ತಿಗೂ ನೆನಪಿವೆ. ಒಮ್ಮೆ ಈ ಡೊನಾಲ್ಡ್ ಟ್ರಂಪ್ ಈ ತರ ನಾಗರಿಕ ದಂಗೆ ಮೂಲಕ ಚುನಾವಣಾ ಫಲಿತಾಂಶವನ್ನ ತಿರಸ್ಕರಿಸೋ ಒಂದು ದುಸ್ಸಾಹಸ ಕೆಳೆದಾಗ ಅಮೆರಿಕದ ಪ್ರಜಾಪ್ರಭುತ್ವ, ಸುಮಾರು 240 ವರ್ಷಗಳ ಇತಿಹಾಸ ಇರೋ ಅಮೆರಿಕದ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ಶಿಥಿಲಗೊಳ್ತಾ ಬಂದಿದೆ ಅಂತ ತಾವು ಗಮನಿಸ್ತಾ ಇದ್ದೀರಿ. ಇತ್ತೀಚೆಗೆ ಮತ್ತೆ ಡೊನಾಲ್ಡ್ ಟ್ರಂಪ್ ಪುನರಾಯ್ಕೆ ಆದ್ಮೇಲೆ ಕೂಡ ಆವತ್ತು ಬಿಟ್ಟ ಬಿರುಕು ಅಮೆರಿಕದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸುಭದ್ರತೆ, ವಿಶ್ವಾಸಾರ್ಹತೆ ಮತ್ತು ಸಮಗ್ರತೆ ಮೇಲಾದ ಆ ದೊಡ್ಡ ಪೆಟ್ಟಿನಿಂದಾಗಿ ಬಿರುಕು ಬಿಟ್ಟಿದೆ. ಇವತ್ತಲ್ಲಿ ವಿರೋಧ ಪಕ್ಷಗಳಿಗೆ ಚೇತರಿಸ್ಕೊಳ್ಳಿಕ್ಕೆ ಆಗದಂತ ಒಂದು ಕೆಟ್ಟ ವಾತಾವರಣ ಅಲ್ಲಿ ನೆಲೆಸಿದೆ. ತಾವು ಕೂಡ ಟ್ರಂಪ್ ರಾಜಕಾರಣವನ್ನು ಅನುಕರಿಸ್ಲಿಕ್ಕೆ ಹೊರಟಿದ್ದೀರಾ? ತಮ್ಮ ಮಿಕ್ಕೆಲ್ಲ ತಂತ್ರಗಾರಿಕೆಗಳು ವಿಫಲಗೊಂಡ ಮೇಲೆ ಇದೀಗ ಮತಗಳ್ಳತನ ಅನ್ನೋ ಹೊಸ ಶಬ್ದಕೋಶವನ್ನ ನೀವು ಭಾರತದ ಪ್ರಜಾಪ್ರಭುತ್ವ ಡಿಕ್ಷನರಿಯಲ್ಲಿ ಸೇರಿಸ್ತಾ ಇದ್ದೀರಾ? ದಯಮಾಡಿ ಈ ದುಸ್ಸಾಹಸ ಕೆಳಿಬೇಡಿ. ಸೋಲಿನ ಹೊಣೆಗಾರಿಕೆಯನ್ನು ಕೂಡ ತಪ್ಪಿಸ್ಕೊಳ್ತೀರಿ. ಯಾಕಂದ್ರೆ ಯಾವುದೇ ಅಧಿಕೃತ ಪದಾಧಿಕಾರ ಸ್ಥಾನದಲ್ಲಿ ತಾವಿರೋದಿಲ್ಲ. 2019 2ನೇ ಬಾರಿ ಹೀರಾಯ ಸೋಲು ಅನುಭವಿಸಿದ ಮೇಲೆ ನೀವು ಅಧ್ಯಕ್ಷ ಪದವಿಯನ್ನು ಬಿಟ್ಕೊಟ್ಬಿಟ್ರಿ. ನಿಮ್ಗೆ ಅಧಿಕಾರವಿಲ್ಲದೆ, ಪದವಿ ಇಲ್ಲದೆ ಅಧಿಕಾರ ಚಲಾಯಿಸೋ ಒಂದು ಹಪಾಹಪಿ ನಿಮ್ಮನ್ನು ಕಾಡ್ತಾ ಇದೆ ಅಂತ ಕಾಣುತ್ತೆ. ಪ್ರಧಾನಮಂತ್ರಿ ಯಾರೇ ಇರಲಿ, ಪರಮಾಧಿಕಾರ ನಿಮ್ದೆ. AICC ಅಧ್ಯಕ್ಷರು ಯಾರೇ ಇರಲಿ, ಪರಮಾಧಿಕಾರ ನಿಮ್ಮದು, ನಿಮ್ಮ ಕುಟುಂಬದ್ದು. ಈ ವಂಶ ಪಾರಂಪರ್ಯ ಯಜಮಾನಿಕೆಯ ಆ ಹಪಾಹಪಿಯನ್ನು ತಾವು ಬಿಟ್ಕೊಟ್ಬಿಟ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಹಜವಾದ ಆಂತರಿಕ ಪ್ರಜಾಪ್ರಭುತ್ವದ ತಂಗಾಳಿ ಬೀಸಲಿಕ್ಕೆ ಆರಂಭವಾಗುತ್ತೆ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಒಂದು ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತೆ. ಇಲ್ಲದೆ ಹೋದ್ರೆ ನಿಮ್ಮ ಎದುರಾಳಿಗಳು ನಿಮ್ಮನ್ನ ಇದೇ ರೀತಿ ಹಣಿತಾ ಹೋಗ್ತಾರೆ. ನಿಮ್ಮ ವಂಶ ಪಾರಂಪರ್ಯ ಯಜಮಾನಿಕೆಯನ್ನೇ ಮುದ್ದಿಟ್ಕೊಂಡ್ಬಿಟ್ಟು ನಿಮ್ಮ ಎದುರಾಳಿಗಳು ಮತದಾರರನ್ನ ನಿಮ್ಮ ವಿರುದ್ಧ ಮತ ಚಲಾಯಿಸುವಂತೆ ಪ್ರೇರೇಪಿಸ್ತಾ ಹೋಗ್ತಾರೆ. ಕರ್ನಾಟಕದ ಮತದಾರರಿಗಂತೂ ಇದು ಘೋರವಾದ ಅವಮಾನ. ಇವರು ಮಹದೇವಪುರ ಕ್ಷೇತ್ರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಅವ್ರ ಹತ್ರ ಏನೋ ಪುರಾವೆ ಇದೆ ಅಂತ. ಅದು ಯಾವುದೇ ಪುರಾವೆಯನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗಿತ್ತು, ಅಥವಾ ಚುನಾವಣೆ ಮುಗಿದ 45 ದಿನಗಳೊಳಗಾಗಿ ತಾವು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದಾಗಿತ್ತು, ನ್ಯಾಯಾಂಗೀಯ ಹೋರಾಟ ನಡೆಸಬಹುದಾಗಿತ್ತು, ಚುನಾವಣಾ ಆಯೋಗದ ಜೊತೆಗೆ ತಾವು ವೈಧಾನಿಕ ಹೋರಾಟ ನಡೆಸಬಹುದಾಗಿತ್ತು. ಅದರ ಬದಲು ಬೀದಿ ಹೋರಾಟ ಮಾಡೋ ಒಂದು ಅಪಾಯಕಾರಿ ತಂತ್ರಕ್ಕೆ ಕೈ ಹಾಕಿದ್ದೀರಿ. ಇದನ್ನೇ ನೆಪವಾಗಿ ಇಟ್ಕೊಂಡ್ಬಿಟ್ಟು ನಿಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರು 1975ರಲ್ಲಿ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರ್ಬಿಟ್ರು. ನಿಮ್ಮ ಚಿಕ್ಕಪ್ಪ ಸಂಜಯ್ ಗಾಂಧಿ ಏನೇನೂ ಆಗಿರದೇ ಇದ್ರು ಕೂಡ ಎಲ್ಲವೂ ಆಗ್ಬಿಟ್ರು. ದೇಶದ ಸರ್ವಾಧಿಕಾರಿಯಾಗಿ 20 ತಿಂಗಳು ತಮ್ಮ ದಬ್ಬಾಳಿಕೆ ಅಧಿಕಾರವನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷ ಅದಕ್ಕಾಗಿ ದೊಡ್ಡ ಬೆಲೆ ತೆರಬೇಕಾಯ್ತು ಅನ್ನೋ ಇತಿಹಾಸವನ್ನು ಕೂಡ ತಾವು ಮರ್ತ್ಬಿಟ್ಟಿದ್ದೀರಾ. ರಾಹುಲ್ ಗಾಂಧಿಯವರ ಈ ಮತಗಳ್ಳತನದ ಹೊಸ ತಂತ್ರಗಾರಿಕೆಯ ವಿರುದ್ಧ ಕರ್ನಾಟಕದ ಮತದಾರರು ಜಾಗೃತರಾಗಬೇಕು. ಇಲ್ಲಿ ಪಕ್ಷಾತೀತವಾಗಿ ಎಲ್ಲ ವೃತ್ತಿ ರಾಜಕಾರಣಿಗಳು, ಜನಪ್ರತಿನಿಧಿಗಳು ರಾಹುಲ್ ಗಾಂಧಿ ಅವ್ರಿಗೆ ಕೊಂಚ ಬುದ್ಧಿ ಹೇಳಬೇಕು. ಈ ದುಸ್ಸಾಹಸ ಬೇಡ ಅಂತ ಹೇಳಬೇಕು. ಕರ್ನಾಟಕದಲ್ಲಿ ಅಧಿಕಾರಾರೂಢ ಪಕ್ಷದ ಸಂಪನ್ಮೂಲಗಳು ಇರ್ಬೋದು, ತಮಗೆ ಅನುಕೂಲ ಸಿಗ್ಬೋದು,
ಆದರೆ ಈ ಥರ ನಕಾರಾತ್ಮಕ ತಂತ್ರಗಾರಿಕೆಗೆ ಕೈ ಹಾಕಬೇಡಿ. ಪ್ರಜಾಪ್ರಭುತ್ವವನ್ನ 80 ವರ್ಷಗಳ ಕಾಲ ಸುಸ್ಥಿರವಾಗಿ ಮುಂದುವರೆದಿರೋ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.